ಫೈನಲಿ ಐ ರೀಚ್ಡ್ ಟು ಹಂಪಿ. ಇಲ್ಲಿ ನಮ್ದು ಹೋಸ್ಟ್ ಬರೋರಿದ್ದಾರೆ, ಸೊ ವೇಟ್ ಮಾಡ್ಲಿಕತ್ತೀನಿ ನಾನು. ಈಗ ನೀಟಾಗಿ ಕೂತೀನಿ ಇಲ್ಲಿ, ಫುಲ್ ಮಸ್ತಾಗಿ ಫ್ರೆಶ್ ಅಪ್ ಆಗಿ ಫುಲ್ ಹೋಮ್ ಸ್ಟೇ ಟೂರ್ ಮಾಡೋಣ ಅಂತ. ದಿಸ್ ಇಸ್ ದ ಎಂಟ್ರೆನ್ಸ್. ನಾನು ತೋರಿಸ್ತೀನಿ, ಫುಲ್ ರೆಡಿಯಾಗಿ ತೋರಿಸ್ತೀನಿ. ಈಗ ಅಷ್ಟು ಬೆಳಕು ಇಲ್ಲ, ಯಾಕಂದರೆ ಫುಲ್ ಬೆಳಗ್ಗೆ ಆಗಿಬಿಟ್ಟಿದೆ, ಒಂದು 7 o'clock ಆಗೈತಿ. ಸೊ ಐ ಆಮ್ ಫುಲ್ ಎಕ್ಸೈಟೆಡ್ ಫಾರ್ ಹಂಪಿ. ಸೊ ನಾವಿವಾಗ ಹೋಮ್ ಸ್ಟೇದಿಂದ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಒಂದು ಸ್ಪಾಟಿಗೆ ಹೊಂಟೀವಿ. ಯಾವ ಸ್ಪಾಟ್ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ನೋಡೋಣ. ನಮ್ಮದು ಹೋಸ್ಟ್ ಒಂದು ಸ್ಪಾಟ್ ಹೇಳಿದ್ದಾರೆ, ಚೆನ್ನಾಗೈತೆ ಅಂತ ಹೇಳ್ತಿದ್ದಾರೆ. ಹಂಪಿ ಒಳಗಡೆ ಫುಲ್ ಎಲ್ಲಿ ನೋಡ್ತೀವಿ ಬರೀ ಭತ್ತಾನೇ, ಭತ್ತ. ಹಲೋ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಇವತ್ತು ನಾವು ಬಂದಿದ್ವಿ ಹಂಪಿಗೆ. ಸೊ ಹಂಪಿ ಒಳಗಡೆ ಎಲ್ಲಿ ಸ್ಟೇ ಮಾಡ್ತಿದ್ದೀನಿ, ಏನು ಮಾಡತ್ತೀನಿ, ಇದರ ಕಾಸ್ಟ್ ಎಷ್ಟು, ಹೆಂಗಿರ್ತೈತಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ರೂಮ್ ಟೂರ್ ನೋಡೋಣ ಅಂತ, ಹೋಮ್ ಸ್ಟೇದ ಟೂರ್ ನೋಡೋಣ ಅಂತ ಹೆಂಗೈತೆ ಅಂತ. ಇದು ಆ್ಯಕ್ಚುಲಿ ಮಸ್ತ್ ಐತಿ. ಅವ್ರದ್ದೇನು ಮನಿ ಐತಲ್ಲ, ಮನಿಗೆ ಮಸ್ತಾಗಿ ರಿನೋವೇಟ್ ಮಾಡಿದ್ದಾರೆ. ನಿಮಗೆ ಫುಲ್ ಹೋಮಿ ಫೀಲ್ ಬರ್ತೈತಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದೊಂದು ಚಿಕ್ಕ ಪುಟ್ಟ ಮನೆ ಹೊರಗಿಂದ, ಬಟ್ ಒಳಗೆ ಹಂಗಿಲ್ಲ. ಎಂಟ್ರಿ ಕೊಡೋಣ ಅಂತ. ಸ್ಟಾರ್ಟಿಂಗ್ ಇಲ್ಲಿಂದ ಎಂಟ್ರಿ ಕೊಟ್ಟಾಗ ಫುಲ್ ಮಸ್ತಾಗಿ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಈ ಕಡೆನೂ ಮತ್ತು ಈ ಕಡೆನೂ ಫುಲ್. ಆ್ಯಂಡ್ ಒನ್ ಬಿಗ್ ಮಿರರ್. ಸೊ ನೆಕ್ಸ್ಟ್ ಈ ಕಡೆ ರೂಮ್ಸ್ ಸ್ಟಾರ್ಟ್ ಆಗ್ತಾವ, ಎಲ್ಲನೂ ತೋರಿಸ್ತೀನಿ ನಾನು. ಇದು ಫುಲ್ ಮನಿ ಫೀಲ್ ಕೊಡುತ್ತೆ. ಸೊ ನಿಮ್ಗೆ ಏನಾದರೂ ಬೋರ್ ಆಯ್ತು ಅಂತಂದರೆ ಇಲ್ಲಿ ಬುಕ್ಸ್ ಇಟ್ಟಾರೆ, ಸೊ ನೀವು ಬುಕ್ಸ್ ರೀಡ್ ಮಾಡ್ಬೋದು. ಆ್ಯಂಡ್ ಇದ್ರೊಳಗಡೆ ನನಗೆ ಫುಲ್ ಮಸ್ತ್ ಅನ್ಸಿತ್ತು ಅಂತಂದರೆ ಇದು ಕೈ ನೋಡ್ರಿ, ಹೆಂಗೆ ಕೈಲೇ ಹಿಂಗೆ ಹಿಡಿದು ತೆಗಿಯೋದು. ಫ್ರೀ ವೈಫೈ ಅವೈಲೇಬಲ್ ಐತಿ ಇವ್ರ ಕಡೆ. ಸೊ ಜಿಟಿ ಹನಿ ಮಳೆ ಬರ್ಲಿಕ್ಕೈತಿ. ನಾವು ಸೈಟ್ ವ್ಯೂ ಮಾಡ್ಲಿಕ್ಕೆ ಹೊಂಟೀವಿ. ನಮ್ಮ ಜೊತೆ ಒಬ್ರು ಗೈಡ್ ಬರ್ಲಿಕ್ಕತ್ತಾರ. ಎಸ್, ಇವಾಗ ನಾವು ವಿಠಲ್ ಟೆಂಪಲ್ಗೆ ಹೋಗ್ಬೇಕಂತ ನಾತೀವಿ. ಸೊ ಮಳೆ ಬರತೈತಿ. ಫಸ್ಟ್ ಕ್ಯೂ ಒಳಗಡೆ ನಿಂತು ನಾವು ಟಿಕೆಟ್ ತಗೋಬೇಕು, ಆಮೇಲೆ ವೇಟ್ ಮಾಡ್ಲಿಕ್ಕೆ 1 ಕಿಲೋಮೀಟರ್ ದೂರ ಹತ್ಕೊಂಡು ನಾವು ಹೋಗ್ಬೋದು. ಒಂದು ಗಾಡಿ ಇರ್ತೈತಿ, ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ಅಲ್ಲಿಂದ ನಾವು ಹೋಗ್ಬೇಕು. ನಮ್ಮ ಗಾಡಿ ಬಂದು, ಸೊ ಬರ್ರಿ ಹೋಗೋಣ ಅಂತ. ಇಲ್ಲಿ ಇವ್ರ ಕಡೆ ಈ ಥರ ಮ್ಯಾಗ್ನೆಟ್ಸ್ ಮತ್ತು ಈ ಥರ ಬ್ಯಾಗ್ಸ್ ಎಲ್ಲಾನು ಸಿಗ್ತೈತಿ, ನೀವು ಇಲ್ಲಿ ತಗೊಬೋದು. ಇವತ್ತು ನಾವು ಹಂಪಿಗೆ ಬಂದೀವಿ. ಹಂಪಿ ಸ್ಪಾಟ್ ಫುಲ್ ಹಂಪಿ ಐತಿ, ಮಸ್ತ್ ಐತಿ ನೋಡೋಕೆ. ಇಲ್ಲಿ ನಾವು ಏನೇನು ನೋಡ್ತೀವಿ, ಎಷ್ಟು ಸ್ಪಾಟ್ ಕವರ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಅದಾದ ಇನ್ ಡೀಟೇಲ್ ಒಳಗಡೆ ನಮ್ಮ ಗೈಡ್ ಇದ್ದಾರೆ, ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರಂತ. ಫುಲ್ ಮಸ್ತಾಗೆ ಇವತ್ತು ಹಂಪಿಯನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ನೀವು ಇಲ್ಲಿ ಬಂದಾಗ ಯಾವುದಾದ್ರೂ ಗೈಡನ್ನು ಹೈರ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಹಂಪಿ ಆಲ್ಮೋಸ್ಟ್ ಟ್ರೈ ಟು ಟಿಕೆಟ್ ತಗೋಬೇಕು. ಇದು ಟೆಂಪಲ್ದ ಎಂಟ್ರನ್ಸ್ ಐತಿ. ಟಿಕೆಟ್ ಮಂಟಪ, ಇದು ಭಜನೆ ಮಂಟಪ. ಮತ್ತು ಇದೆಲ್ಲ ಸೆರೆಮನಿ ಹಾಲ್. ಇದು ಸೆರೆಮನಿ ಹಾಲು. ಇದು ಬಂದ್ಬಿಟ್ಟು 7 ಲೇಯರ್ಸ್ ಇದೆ. ಇದು ಚಾರಿಯಟ್ಟು ಅಲ್ಲ, ತೇರ್. ಇದು ಚಾರಿಯಟ್. ಇದು ಮೂವ್ ಆಗಲ್ಲ, ಅಲ್ಲೇ ನಿಂತಲ್ಲೇ ಇರುತ್ತೆ. 27 ಪೀಸಸ್ ಇದು, 7 ಲೇಯರ್ಸ್ ಇದು ಜಾಯಿಂಟ್ ಮಾಡಿರೋದು. ಆ ಮುಂದ್ಗಡೆ ಇರೋದೆಲ್ಲ ಅದು
ಇದು ಕುದುರೆಗಳಿತ್ತು ಅದೆಲ್ಲ ಹೊಡೆದಾಕಿದ್ರಲ್ಲ ಆಗಿನ ಕಾಲದಲ್ಲಿ. ಯೂಸ್ ಅಂದ್ರೆ ಸೇಮ್ ಒಂದ್ ಆನೆ ಕುದುರೆ ಅಲ್ಲಲ್ಲ, ಇದು ಬಂದ್ಬಿಟ್ಟು 7 ಲೇಯರ್ಸ್. ಲೇಯರ್ಸ್ 7 ಲೇಯರ್ಸು 27 ಪೀಸಸ್. ಆಮೇಲೆ ಮುಂದ್ಗಡೆ ಕುದುರೆ ಎಲ್ಲ ಇತ್ತು, ಹಾರ್ಸಸ್. ಅದೆಲ್ಲ ಮೊಘಲ್ಸ್ ಅವರೆಲ್ಲ ಹೊಡೆದಾಕಿದ ಮೇಲೆ ಇದು ಎಕ್ಸ್ಕವೇಷನಲ್ಲಿ ಸಿಕ್ಕಿರೋಂಥ ಆನೆಗಳನ್ನ ಸುಮ್ಮನೆ ಮುಂದೆ ಇಟ್ಟಿದ್ದಾರೆ. ಅಲ್ಲೆಲ್ಲ ಬಾಲ ಕಾಣುತ್ತೆ ನೋಡಿ. ಅಲ್ಲಿ ಅದು ಕುದುರೆ ಕಾಲದು. ಅವು ಹೊಡೆದಾಕಿದ ಮೇಲೆ ಇದನ್ನು ತಂದು ಇಟ್ಟಿದ್ದಾರೆ. ಕೆಲವರು ಜಾತ್ರೆ ಇದರಲ್ಲೆಲ್ಲ ಯಾರು ಮಿಸ್ ಆದರೆ ಹಂಪಿ ಜಾತ್ರೆಯಲ್ಲಿ ಈ ವೀಲೆಲ್ಲ ತಿರುಗ್ತಾಯಿದ್ರು. ಅವಾಗೆಲ್ಲ ಮೂವ್ ಆಗ್ತಾಯಿತ್ತು, ವೀಲ್ ಅಷ್ಟೇ, ಅಷ್ಟು ಸುಮ್ಮನೆ ತಿರುಗ್ತಾಯಿದ್ರು ಆ ಜಾತ್ರೆಗೆ ಮಿಸ್ ಆದವರು. ಆಮೇಲೆ ಇದು ಮೇನ್ ರಥ, ಇದು ಸ್ಟ್ಯಾಚ್ಯೂ ಇದೆ ಒಳಗಡೆ. 50 ರೂಪೀಸ್ ನೋಟ್ ಮೇಲೆ ಇದೆ. ಸೆರೆಮನಿ ಹಾಲ್ ಮನೆ ಮತ್ತು ಈ ಫೋಸ್ ಇದು ಬಂದುಬಿಟ್ಟು ಇದೆಲ್ಲ ಬೇಸ್ಮೆಂಟು, ಇದು ಈ ಥರ ಇದೆಲ್ಲ ಬಂದು ಟೋಟಲ್ ಮಿನಿಚರ್. ಒಂದೊಂದು ಕಂಬದಲ್ಲಿ ಒಂದೊಂದು ಈ ಒಂದು ಸೆಟ್ ಇದು ಅಲ್ಲಿ ಬಾರಿಸಿದ್ದಾರೆ ನೋಡಿ, ಎಲ್ಲ ಸೌದೋಗಿದೆ ಎಲ್ಲ ಕಲ್ಲು. ಈಚ್ ಪಿಲ್ಲರ್ ಡಿಫ್ರೆಂಟ್ ಸೈಜ್ ಇದೆ, ಅದು ಡಿಫ್ರೆಂಟ್ ಸೌಂಡ್ ಬರುತ್ತೆ. ಅಂದ್ರೆ ಯಾವ ಥರ ಬಾರಿಸ್ತಿದ್ರು ಅವರು? ಅದು ಈ ಥರ ಸ್ಯಾಂಡಲ್ ವುಡ್ಡಲ್ಲಿ ಬಾರಿಸ್ತಾಯಿದ್ರು ಮೊದಲೆಲ್ಲ. ಇವಾಗ ಏನಾದ್ರು ಈ ಬೋನಿಂದನೇ ಬಾರಿಸ್ತಾರೆ. ಇವಾಗ ಸ್ಟಾಪ್ ಮಾಡಿದ್ದಾರೆ, ಆಲ್ರೆಡಿ ಒಂದು 17 ಇಯರ್ಸ್ ಆಯಿತು. ಅಂದ್ರೆ ಇದನ್ನ ನಾವು ಸಂಗೀತ ಮಂಟಪ ಇದು. ಏನಿರಲಿಲ್ಲ ಅವಾಗ, ಎಷ್ಟು ದೂರನೂ ಸೊಡೆ ನೋಡ್ರಿ, ಹನುಮಾನ್ ಮೇಲೆ ಎಗರೋ ಥರ ಕಾಣುತ್ತೆ. ಇದು ಫ್ಲೈ ಮಾಡ್ತಾ ಇರೋದು ಈ ಥರ. ಆಮೇಲೆ ಮೇಲೆ ಕಪ್ಪೆ ಫ್ರಾಗು. ಆಮೇಲೆ ಈ ಥರ ನೋಡಿದ್ರೆ ಸಣ್ಣ ಬೇಬಿ ಮಂಕಿನ ತಾಯಿ ಮೇಲೆ ಎತ್ಕೊಳ್ತಾ ಇದೆ. ಆಮೇಲೆ ಈ ಥರ ನೋಡಿದ್ರೆ ಇಲ್ಲಿ ಶೇಷನಾಗ ಅಂತೇಳಿ ಕೋಬ್ರಾ. ಕಪ್ಪೆ ದಿನವೇ ತೋರಿಸಿ ಈ ಥರ ಕಪ್ಪೆ ಬರುತ್ತೆ ಫ್ರಾಗು. ಎಷ್ಟು ಪ್ರಾಣಿ? 5 ಥರ ಶೇಷನಾಗ ಅಂತ. ಈಚ್ ಅಂಡ್ ಎವ್ರಿ ಕಾರ್ನರ್ ಆ ಥರನೇ ಇದೆ? ಇಲ್ಲ, ಒಂದು ಕಾರ್ನರ್ ಮಾತ್ರ ಸ್ಪೆಷಲ್. ಹಳೆಗನ್ನಡ ಎಲ್ಲ ಕನ್ನಡ, ಹಳೆಗನ್ನಡ. ಟೆಂಪಲ್ ಸ್ಟೋರಿ ಎಲ್ಲ ಯಾರು ಕಟ್ಟಿದ್ದಾರೆ ಏನಂತ ಅದರಲ್ಲಿ ಬರ್ತಿದ್ದಾರೆ. ಮುಂಚೆ ಎಲ್ಲ ಸ್ಯಾಂಡಲ್ವುಡ್ ರೂಫೆಲ್ಲ ಇತ್ತು ಮ್ಯಾಮ್, ಇದು ರಾಜರ ಕಾಲದಲ್ಲಿ. ಆಮೇಲೆ ಅವರೆಲ್ಲ ಬೆಂಕಿ ಎಲ್ಲ ಹಚ್ಚಿ ಎಲ್ಲ ಸುಟ್ಟು ಹೊಡೆದಾಕ್ಬಿಟ್ರು ಮೊಘಲ್ಸ್ ಎಲ್ಲರೂ. ಹಾಗಾಗಿ ಎಲ್ಲ ಬೆಂಕಿ ಸುಟ್ಟ ಮೇಲೆ ಎಲ್ಲ ಪೀಸ್ಗಳಾಗಿ ಉದುರಿ ಆಮೇಲೆ ಉಳ್ಕೊಂಡಿರೋದು ಇಷ್ಟು ಮಾತ್ರ. ಈ ಎಲ್ಲ ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ಕಡೆ ಆ ಪಿಲ್ಲರ್ಗಳಲ್ಲಿ ಮ್ಯೂಸಿಕ್ ಬರುತ್ತೆ. ಸರಿಗಮ ಪದನಿಸ ಆ ಥರ 7 ಸಪ್ತ ಸ್ವರಗಳು ಬರ್ತವೆ, 7 ಟೈಪ್ ಆಫ್ ಮ್ಯೂಸಿಕ್. ಅದಕ್ಕೆ ಅದು ಆರ್ಟಿಫಿಷಿಯಲ್ ಬೇಡ ಅಂತೇಳಿ ಅದೇ ಥರ ಮಾಡಿದ್ದಾರೆ, ಹಂಗೆ ನಿಲ್ಲಿಸಿದ್ದಾರೆ. ಅದನ್ನ ಜಾಯಿಂಟ್ ಮಾಡಿ. ಮುಂಚೆ ಇರಲಿಲ್ಲ, ಮೇಲೆ ಎಲ್ಲ ಇತ್ತು, ಇದು ರೂಫ್ ಚಾವಣಿ ಇತ್ತು, ಮೇಲಿತ್ತು. ಅವಾಗೆಲ್ಲ ನೀರು ಇರ್ತಾಯಿತ್ತಂತೆ ಇದರಲ್ಲಿ. ಈ ವಿಂಡೋ ಇದೆಯಲ್ಲ ಅದ್ರ ಥ್ರೂ ಇಲ್ಲಿ ಬೆಳಕು ಬಿದ್ದರೆ ಇದೆಲ್ಲ ಬೆಳಕಾಗತ್ತೆ, ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಆ ಥರ ಕರೆಕ್ಟಾಗಿ ಇಲ್ಲಿಗೆ ಬೆಳಕು ಬಿಟ್ಟಿದ್ದಾರೆ. ಒಂದು 5 ನಿಮಿಷ ಒಳಗಡೆ ನಿಂತರೆ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಒಂದು ಚಿಕ್ಕ ಚಿಕ್ಕ ಕಲಿ ಕೂಡ ಒಂದು ಏನೋ ಒಂದು ಕೆತ್ತಿದ್ದಾರೆ, ಅದನ್ನು ಖಾಲಿ ಬಿಟ್ಟಿಲ್ಲ ಪಿಲ್ಲರ್ಸ್ ಎಲ್ಲ. ಆ ಥರ ನದಿಯಿಂದ ಆ ಕಡೆ ಇದ್ದಿದ್ದು ಇಲ್ಲೇ ಬೋಟು ನಾವು ಯಾವ ಟ್ರೀ ಸರ್ ಕರೀತಾರೆ, ಟೆಂಪಲ್ ಟ್ರೀ ಅಂತಾರೆ. ಆಮೇಲೆ ಫ್ರೆಂಚ್ ಅಪಾನಿ ಅಂತೇಳಿ ಇಂಗ್ಲೀಷವರು ಕರೀತಾರೆ. ಓಕೆ, ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ ಡೈಮಂಡ್ ಗೋಲ್ಡ್. ಇನ್ನೊಂದು ಕಡೆ ಪಾನ್ ಸುಪಾರಿ ಬಜಾರ್ ಅಂತ ಆ ಕಡೆ ಎಲ್ಲ. ಇದ್ಯಾವ ಬಜಾರ್ ಸರ್? ಈ ಕಡೆ ಸೇಮ್. ಓಕೆ, ಸೊ ಅವ್ರು ವಜ್ರ ವೈಡೂರ್ಯ ಏನು ಸುಮ್ಮ ಹಾಗೆ ಮಾರ್ಕೆಟ್ ರೋಗ್ ಮಾರ್ತಿದ್ರು ಅಂತಿದ್ರಲ್ಲ. ಸೇರುಗಟ್ಟಲೆಲ್ಲ ತೂಕ ತುಂಬ ಹಾಕಿ. ಸರ್ ಇದೆ ತುಲಾಭಾರ, ಕಿಂಗ್ ಬ್ಯಾಲೆನ್ಸ್. ಹೆವಿ ದೊಡ್ಡದೈತಿದು.
ಓವರ್ ಆಲ್ ಹಂಪಿ ಒಳಗಡೆ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಿದ್ದೆ. ಫಸ್ಟ್ ವಿಠಲ ದೇವಸ್ಥಾನ, ವಿಠಲ ಟೆಂಪಲ್ ಮಸ್ತ್ ಐತಿ. ಏರಿಯಾ ಅಂದ್ರೆ ಫುಲ್ ದೊಡ್ಡದೈತಿ. ಒನ್ ಡೇ ಒಳಗಡೆ ಅಂದ್ರೂ ಇದು ಕಂಪ್ಲೀಟ್ ಆಗೋದು ಮಾತೇ ಇಲ್ಲ. ಬಟ್ ಗಡ್ಬಡಿ ಇರೋವಾಗ ನಾವು ಫುಲ್ ಮುಗಿಸ್ಬೇಕಾಗ್ತೈತಿ. ಏರಿಯಾ ಹೆವಿ ದೊಡ್ಡದೈತಿ. ಈಚ್ ಆ್ಯಂಡ್ ಎವ್ರಿ ಕಲ್ಲು, ಆಮೇಲೆ ಅದೇನು ಶೈಲಿ ಅವರು ಏನು ಮಾಡಿದಾರಲ್ಲ ಎಲ್ಲದ್ರಿಗೂ ಒಂದೊಂದು ಅರ್ಥ ಐತಿ, ಮೀನಿಂಗ್ಫುಲ್ ಐತಿ ಫುಲ್. ಸೊ ನೀವು ಇಲ್ಲಿ ಬಂದಾಗ ಸುಮ್ಮನೆ ಒಬ್ಬರೇ ಬಂದು ನೋಡ್ಕೊಂಡು ಹೋಗ್ಬೇಡ್ರಿ, ಒಂದು ಗೈಡಿಗೆ ಹೈರ್ ಮಾಡಿರಿ. ಗೈಡ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೈತಿ ಹೆಂಗೈತಿ ಅಂತ. ಸೊ ನಿಮ್ಗೆ ಅವಾಗನೇ ಅರ್ಥ ಆಗೋದಿಲ್ಲ. ಅಂದರೆ ಸುಮ್ಮನೆ ಹಿಂಗೆ ನೋಡಿ ಹೋದರೆ ಏನು ಗೊತ್ತಾಗಲ್ಲ ಏನೈತಿ ಆ್ಯಕ್ಚುಲಿ ಈ ಕಲ್ಲೊಳಗಡೆ ಭಾಳ ವಿಶೇಷ ಐತಿ. ಟೆಂಪಲ್ ಹಿಂದ್ಗಡೆ ಸ್ವಲ್ಪ ಹೋದ್ವಿ, ಅಲ್ಲಿ ತುಂಗಭದ್ರಾ ನದಿ ಫುಲ್ ತುಂಬಿಟ್ಟಿತ್ತು, ಫುಲ್ ಹರಿತಿತ್ತು. ಅಲ್ಲೆಲ್ಲ ಹನಿ ಮಾಡ್ಲಿಕ್ಕೆ ಡಿಫ್ರೆಂಟ್ ಆಗಿತ್ತು. ಟೋಟಲ್ 3 ಟೈಪ್ಸ್ ಆಫ್ ಹನಿಯನ್ನು ಸೇಲ್ ಮಾಡ್ಲಿಕ್ಕತ್ತಿದ್ರೆ ನಾ ಏನು ತಗೊಳ್ಳಿಲ್ಲ. ಸೊ ಇವಾಗ ಹೊರಗಡೆ ಬಂದು ಇವಾಗ ಕಬ್ಬಿನ ಹಾಲು ಕುಡಿಲಿಕ್ಕತ್ತೀನಿ. ಇವಾಗ ನಾವು ರಾಣಿ ಸ್ನಾನಗೃಹಕ್ಕೆ ಬಂದೀವಿ. ಹಂಪಿ ಒಳಗಡೆ ನಾವು ಸೆಕೆಂಡ್ ಸ್ಪಾಟಿಗೆ ಹೊಂಟಿವಿ, ರಾಣಿಯ ಸ್ನಾನಗೃಹ. ನೀರು ತುಂಬ್ತಾ ಇತ್ತು. ಇದು ಫಿಲ್ಟರ್ ಸಿಸ್ಟಮ್ ಇದೆ, ಇರಲಿಲ್ಲ. ಇವಾಗ ನೀರು ತುಂಬಿಟ್ಟು ಒಳಗಿರೋ ಮಡ್ಡು, ಕ್ಲೇ, ಸಾಯಿಲ್ ಎಲ್ಲ ಕೆಳಗೆ ಕೂಡ್ತಾ ಇತ್ತು. ಮೇಲೆ ಎಲ್ಲ ಚೆನ್ನಾಗಿ ಗಂಧದ್ದು ಒಂದು ಮರ ಅದರಿಂದನೂ ನೀರು ಬರ್ತಾ ಇತ್ತು. ಅಲ್ಲಿ ಅಲ್ಲಿ ಓಲಿದೆ ಅದರಿಂದ ಹೊರಗಡೆ ಫಿಲ್ಟರ್ ಡ್ರೈನೇಜ್ ಕೆನಾಲ್ ಪೈಪ್ ಲೈನ್. ಸೊ ಇಲ್ಲಿಂದ ಫಿಲ್ಟರ್ ಆಗಿದ್ ನೀರು ಆರಾಮ್ಸೆ ಒಳಗಡೆ ಹೋಗ್ತದೆ. ಸರ್ ಇದು ಯಾವ್ದು ಸ್ಟ್ರಕ್ಚರ್ ಅಂದ್ರಿ? ಅವಾಗ ಸ್ಟಾರ್ಟಿಂಗ್ ಬಂದು ಕಲ್ಲಿಂದ ಕಲ್ಲಿಗೆ ಸ್ಯಾಂಡ್ ಹೋಲ್ ಒಂದೊಂದು ಇಂಚು ಹೋಲ್ ಹಾಕಿ ಅದರಲ್ಲಿ ನೀರು, ಸ್ಯಾಂಡು ಇದೆಲ್ಲ ಹಾಕಿ, ಉಪ್ಪು ನೀರೆಲ್ಲ ಹಾಕಿ ಬಿಡ್ತಾಯಿದ್ರಂತ. ಅದು ಎಷ್ಟಕ್ಕೆ ನಾವು ಹೋಲ್ ಹಾಕಿದ್ವಿ ಅಷ್ಟೇ ಪೀಸು ಕಟ್ಟಾಗುತ್ತೆ. ಈ ಥರ ಮಾಡೋದು ಇದೆಲ್ಲ ಹ್ಯಾಂಡ್ಮೇಡ್. ಮಹಾನವಮಿ ದಿಬ್ಬ ಅಂತ ದಸರಾ ಫೆಸ್ಟಿವಲ್ಸ್ ಎಲ್ಲ ಅವೆಲ್ಲ ಆದರೆ ಮಹಾನವಮಿ ದಿಬ್ಬ ದಸರಾ ಫೆಸ್ಟಿವಲ್ಸ್ ಎಲ್ಲ ನಡೀತೀವಲ್ರಿ, ಆ ಟೈಮಲ್ಲಿ ಮೇಲೆ ಹೋಗಿ ಅವೆಲ್ಲ ರಾಜ ರಾಣಿ ಅವ್ರ ಫ್ಯಾಮಿಲಿಯವರೆಲ್ಲ ವೀಕ್ಷಣೆ ಮಾಡೋದು ಕೆಳಗಡೆ. ಹಾಂ, ಈ ಪ್ಲಾಟ್ಫಾರ್ಮ್ ಇದೆ, ಇಲ್ಲಿ ಹೈಟಲ್ಲಿ ನಿಂತ್ಕೊಂಡು ಅವ್ರು ನೋಡೋಕೆ. ಮೇಲೆಲ್ಲ ಸ್ಯಾಂಡಲ್ವುಡ್ಡಿಂದು ಶೆಲ್ಟ್ರೆಲ್ಲ ಇತ್ತಂದ್ರೆ, ಸ್ಯಾಂಡಲ್ವುಡ್ಡಿಂದೆಲ್ಲ. ಕಮಲ ಮಾಲ್ ಎಲ್ಲ ಅಲ್ಲೇ ಇದೆ ಒಳಗಡೆ. ಹಂಪಿ ಒಳಗಡೆ ಏನಾದರೂ ಫೆಸ್ಟಿವಲ್ ಇತ್ತಂದ್ರೆ ಲೈಕ್ ದಸರಾ ಏನಾದರೂ ಇತ್ತಂತಂದ್ರೆ ಅವರು ಟಾಪ್ ಫ್ಲೋರ್ ಇದೆ, ನಾನು ನಿಂತಿನಲ್ಲ ಇಲ್ಲೇ ನಿಂತುಬಿಟ್ಟು ಅವರೆಲ್ಲರೂ ತಮ್ಮ ಮನೋರಂಜನೆ ಏನೇ ಕಾರ್ಯಕ್ರಮ ಇತ್ತಂದ್ರೂ ಕೆಳಗಡೆ ಮಾಡ್ತಿದ್ರಂತೆ. ಇದು ಸ್ಟೇಜ್ ಥರ ಇಲ್ಲಿ ಮ್ಯಾಲೆ ಕುಂತ ಅವ್ರು ಆರಾಮ್ಸೆ ವಿಸಿಬಲ್ ಮಾಡ್ತಿದ್ರು, ನೋಡ್ತಿದ್ರು ಅದನ್ನು. ಇದು ತುಂಬಿದ ಮೇಲೆ ಸಾಕು ಅಂದರೆ ಒಂದು ಕಲ್ಲಿಂದ ಅಡ್ಡಾಡ್ಬಿಟ್ರೆ ಇದು ಇನ್ನು ಹಂಗೆ ಮುಂದೆ ಹೋಗ್ತಿದ್ದು. ಇಲ್ಲಿಂದ ಹಂಪಿ ಟೋಟಲ್ ಹಂಪಿ ಎಲ್ಲ ಸರ್ವಸ್ ಆಗುತ್ತೆ ನೋಡಿ. ಅಲ್ಲಿಂದ ಗ್ರೌಂಡ್ ಲೆವೆಲ್, ಅಲ್ಲಿಂದ ಗ್ರೌಂಡ್ ಲೆವೆಲಲ್ಲೇ ಎಲ್ಲ ಮನೆಗಳಿಗೆ ಈ ಪ್ಯಾಲೇಸ್ ಡೀಪ್ ಇದೆ ರೀ ಇದು. ಹಾಂ ಭಾಳ ಡೀಪ್ ಐತಿ. ಮೇಲೆ ಎಷ್ಟು ಖಾಲಿ ಇದೆಯಲ್ಲ ನೀರು. ನನ್ನ ಗೈಡ್ ಫುಲ್ ಮುಂದೆ ಹೊಂಟಾರ ನನಗೆ ಬಿಟ್ಟು ಹಜಾರಮ್ಮ ಟೆಂಪಲ್ ಪೂಜೆ ಮಾಡೋಕ್ಕೆ. ಆಮೇಲೆ ಅಲ್ಲೆಲ್ಲ ತೋಟ ಇತ್ತು, ಆ ತೋಟದ ಹೂವೆಲ್ಲ ದೇವ್ರಿಗೆ ಪೂಜೆಗೆ ಬಳಸ್ತಾ ಇದ್ರು. ಇದಕ್ಕೆ ಬಂದು ನೀರು ಅಲ್ಲಿದೆ ಕೆನಾಲ್, ಇದಕ್ಕೆ ಅಕ್ವಾಡಕ್ಟ್, ಅಲ್ಲಿಂದಾನೆ ಬಂದು ಇದಕ್ಕೆ ತುಂಬೋದು ನೀರು ಇದಕ್ಕೆ. ಸೈನಿಕರಿಗೆಲ್ಲ ಹಾಂ, ಇದು ಪಬ್ಲಿಕ್ ರೀ, ಹೊರಗಡೆಯಿಂದ ಬಂದವರಿಗೆ, ಇಲ್ಲಿ ವರ್ಕರ್ಗಳಿಗೆ, ಅವರೆಲ್ಲರಿಗೆ. ಈ ಪಲ್ಯ, ಸಾಂಬಾರು, ಚಟ್ನಿ, ಭಾಳಷ್ಟು ಈ ಥರ ಊಟದ ತಟ್ಟೆಗಳು ಭಾಳಷ್ಟು. ಅವ್ರಿಗೇನಾದರೂ ಸೀಕ್ರೆಟಾಗಿ ಡಿಸ್ಕಷನ್ ಮಾಡೋದಿತ್ತಂದರೆ ಈ ಥರ ಫುಲ್ ಕೆಳಗಡೆ ಒಂದು ಮನೆ ಥರ ಮಾಡ್ಕೊಂಡಿದ್ರು ಅವರು. ಲೈಕ್ ಯಾರಿಗೂ ಗೊತ್ತೇ ಆಗೋಲ್ಲ ಇಲ್ಲಿ ಕೆಳಗಡೆ ಯಾವುದೋ ಒಂದು ಮನೆ ಐತಿ ಇಲ್ಲ ರೂಮ್ ಐತಿ ಅಂತ ಗೊತ್ತೇ ಆಗೋಲ್ಲ. ಅವ್ರದ್ದು ಒಂದಿದು ಸಭೆ, ಗುಪ್ತವಾಗಿ ಗುಪ್ತಚಾರರ ಜೊತೆ ತಮ್ಮ ಸಭೆ ಜೊತೆ ಅವರು ಡಿಸ್ಕಷನ್ ಮಾಡ್ತಿದ್ರು. ಎಲ್ಲ ಇದೆ ರೀ ದಾರಿ, ನೀರು ನಿಂತಿದೆ ಒಳಗಡೆ.
ಇವಾಗ ನಾವು ಬಂದೀವಿ ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್. ಇಲ್ಲಿ ಸಿಟ್ಟಿಂಗ್ ಏರಿಯಾ ಮಸ್ತ್ ಐತಿ. ಕೆಳಗಡೆ ನಾವು ಹಿಂಗೆ ಕೆಳಗಡೆ ಕೂತೀವಿ. ಸರಿ, ನಾವು ಮನೆಯೋ ಹೆಂಗೆ ಕೊಡ್ತೇವಲ್ಲ ಸೇಮ್ ಹಾಗೆ ಐತಿ. ನಮಗೆ ಇಲ್ಲಿ ಕೆಳಗೆ ಕೊಡೋದಿಲ್ಲ ಅಂದ್ರೆ ಆ ಕಡೆ ಟೇಬಲ್ಸ್ ಅದಾವೆ, ಟೇಬಲ್ಸ್ ಮೇಲೆ ಕುತ್ಕೋಬಹುದು. ಟೇಸ್ಟ್ ಹೆಂಗೈತಿ ನೀವು ನೋಡಿಲ್ಲ, ನೋಡಿ ಹೇಳ್ತೀನಿ. ನಾ ತೊಗೊಂಡಿದ್ದು ಥಾಲಿ ಒಳಗಡೆ 1 2 3 2 ಪಲ್ಯ ಅದಾವು, ಒಂದು ಸಾಗು ಥರ ಐತಿ, ದಾಲ್ ಕೊಟ್ಟಾರು, ಚಪಾತಿ ಮತ್ತು ಒಂದು ಪಾಪಡ್ ಮತ್ತು ರೈಸ್ ಐತಿ, ಸ್ವಲ್ಪ ಉಪ್ಪಿನಕಾಯಿ ಚಟ್ನಿ ಅಂತ ಕೊಟ್ಟಾರೆ. ಟೇಸ್ಟ್ ಮಾಡೋಣ ಅಂತ ಹೆಂಗೈತಿ. ಕಮಲ್ ಮಹಲ್ ಎಲಿಫೆಂಟ್ಸ್ ಟೇಬಲ್ ಮೇಂಟೆನೆನ್ಸ್ ಕೂಡ ಟೂರಿಸ್ಟ್ ಬರ್ತಾರಲ್ರಿ, ಹುಡುಗರು ಆದ್ರೂ ತಿಂದು ಎಸಿತಾರೆ ಕೆಳಗಡೆ. ಇದೆಲ್ಲ ಸಪ್ರೇಟ್ ಕಾಂಪೌಂಡ್ರಿ ಎಲ್ಲ ಇದೆ. ಟ್ರೆಜರಿ ರೂಮ್ ಇದೆ, ರಾಣಿದು ಆಸ್ಥಾನದೆಲ್ಲ ಟ್ರೆಜರಿ ಎಲ್ಲ ಸಪ್ರೇಟ್ ರೂಮ್ ಅದು. ರಾಜನ ಸೊತ್ತೆಲ್ಲ ಅಲ್ಲೇ. ಈ ಕಡೆ ಸಪ್ರೇಟ್ ಟ್ರೆಜರಿ ಇದೆ. ಬರೀ ನೀರಲ್ಲೇ ಪ್ಯಾಲೇಸ್ ಇದೆ, ರಾಣಿ ಅರಮನೆ ಅಧಿಷ್ಠಾನ ಎಲ್ಲ ಇದೆ. ಅವೆಲ್ಲ ವಾಚ್ ಟವರ್ಸ್ ಎಲ್ಲ ವಾಚ್ ಮಾಡೋಕ್ಕೆ ಅವೆಲ್ಲ ಕಾವಲುಗಾರೆಲ್ಲ. ಹಾಂ, ಲೇಡೀಸ್ ಎಲ್ಲ ಜಾಸ್ತಿ ಇರ್ತಾಯಿದ್ರಂತ್ರಿ ಅಲ್ಲೆಲ್ಲ ಕಾವಲುಗಾರರು. ರಾಜ ಯುದ್ಧ ಮಾಡೋಕೆ ಹೋದಾಗ ಮಾತ್ರ ರಾಣಿ ಬಂದು ಇಲ್ಲಿ ವಾಸ ಮಾಡೋದು. ಸೆಕೆಂಡ್ ಸ್ಟೋರೇಜ್ ಎಲ್ಲ ಇದೆ ಇಲ್ಲಿ ರೂಮ್. ಕಮಲ್ ಮಹಲ್ ಒಳಗಡೆ ಇದು AC ಥರ ಇದೆ. ಹಾಂ, ಎಲ್ಲ ಕಡೆನೂ ಹೆಣ್ಮಕ್ಳ ಸೇಫ್ಟಿ ಎಲ್ಲ. ಆ ಕಡೆ ಎಲಿಫೆಂಟ್ಸ್ ಟೇಬಲ್ ಇದೆ, ಆನೆಗಳನ್ನ ಕಟ್ಟಕ್ಕೆ ಜಾಗ. ಇದು ಒಂದೇ ಕಾಂಪೌಂಡಲ್ಲಿ. ಈ ಕಲ್ಲೆಲ್ಲ ಇದಾವಲ್ಲ, ಇವೆಲ್ಲ ಅವಾಗೆಲ್ಲ ಕರೆಂಟ್ ಇರಲಿಲ್ಲ. ಆ ಇಲಾಲ್ ಅಂತೇಳಿ ಬೆಂಕಿ, ರಾತ್ರಿಯಲ್ಲಿ ಬೆಂಕಿ ಹಚ್ಚಿ ಇಡುವಲ್ಲ ಕಟ್ಟಿಗೆ, ಲ್ಯಾಂಪಿಂಗ್ ಮಾಡೋದು. ಅದಕ್ಕೆ ಪ್ಲಾಸ್ಟಿಂಗ್ ಮಾಡಿರೋದು, ಒಂಥರ ಮೋಲ್ಡಿಂಗ್ ಥರ ಮಾಡಿದ್ದಾರೆ ಅದನ್ನು. ಆ ಥರ ಯಾವ ಕಾಲೇಜುಗಳು ಇದ್ವು, ಯಾವ ಸ್ಕೂಲ್ ಇದ್ವು ಅವಾಗ ಅವ್ರಿಗೆ ಟ್ರೈನ್ ಕೊಡೋಕ್ಕೆ. ಆ್ಯಕ್ಚುಲಿ ಮೇಲೆ ಕಷ್ಟ ಐತಿ. ಸ್ಥಳ ಐತಂತ ಅವರು ಮಸ್ತಾಗೆ ರೆಸ್ಟ್ ಮಾಡ್ತಿದ್ರಂತೆ. ಬಟ್ ನಮಗೆ ಈಗ ಮೇಲೆ ಬಿಡ್ಲಿಗತ್ತಿಲ್ಲ. ಜಸ್ಟ್ ರೀಸನ್ ಏನಂತಂದ್ರೆ ಎಲ್ಲರೂ ಬರೆಯೋದು ಮಾಡೋದು ಹೊಲಸ್ತನ ಮಾಡಿ ಕಲ್ಲು ಇಟ್ಕೆಗಳನ್ನ ಎಮರ್ಜೆನ್ಸಿ ಡೋರ್ ಅವರು ಹೊರಗಡೆ ಪಾಸ್ ಆಗೋಕ್ಕೆ. ಚಿಕ್ಕ ಒಬ್ಬರು ಹೋಗಕ್ಕೆ ಮಾತ್ರ ಎಮರ್ಜೆನ್ಸಿ ಡೋರು. ಇದೇ ಬಾವಿ ಒಳಗಡೆಯಿಂದ ನೀರು ಲಿಫ್ಟ್ ಮಾಡಿ ಮೇಲೆ ನೀರು ಲಿಫ್ಟ್ ಮಾಡಿ ಎಲ್ಲ ಕ್ಲೇ ಪೈಪ್ ಲೈನ್ ಇದೆ ರೀ. ಸಮ್ಮರ್ ಸೀಸನ್ ಒಳಗಡೆ ಕೋಲ್ಡ್ ಆಗಿ, ಸಮ್ಮರಲ್ಲಿ ಫುಲ್ಲು AC. ಅಲ್ಲಿದೆ ನೋಡ್ರಿ ಹೋಲ್, ಅಲ್ಲಿ ಕಾಣತ್ತಲ್ಲ, ಆ ಥರದ ಹೋಲಲ್ಲಿ ಎಲ್ಲ ಕನೆಕ್ಟ್ ಮಾಡಿ ಆ ಪೈಪಿಗೆಲ್ಲ ಹೋಲಾಗಿ ಬಿಟ್ಬಿಡೋದು. ಈ ಗೋಡೆ ಯಾವಾಗ ವೆಟ್ ಆಗತ್ತಲ್ಲ, ನೆನೆಯತ್ತಲ್ಲ, ಫುಲ್ AC ಥರ ಎಲ್ಲ ಕಡೆನೂ ಗಾಳಿ ಆಡತ್ತಲ್ಲ, ಫುಲ್ಲು ಫ್ರೀಸಿಂಗ್ ಆಗುತ್ತಲ್ಲ. ವಾಚ್ ಟವರ್ ಇಲ್ಲಿಂದ ನೋಡ್ಕೊಂತ ರಾಣಿಗೆ ಅವರು ಸೇಫ್ಟಿ ಕೊಡ್ತಿದ್ರು ಸೈನಿಕರು. ಇದು ಚಿಕ್ಕ, ಇದು ಮಾತ್ರ ಸಣ್ಣ ದ್ವಾರ. ಇವೆಲ್ಲ ಒಂದೊಂದು ರೂಮ್ ಒಂದೊಂದು ಆನಿಗೆ. ಹಾಂ, ಈಚ್ ರೂಮ್ ಒಂದೊಂದು ಆನೆ. ಆನೆ ಅಷ್ಟ್ರೊಳಗಿಂದ ಹೋಗ್ತಿತ್ರಿ ಆ ಡೋರ್ ಒಳಗಿಂದ. ಹಾಂ, ಇದು ದೊಡ್ಡದ್ರಿ ಡೋರ್ ಇದೆ. ಇಲ್ಲಿಂದ ಅಷ್ಟು ಹತ್ರ ಕಾಣುತ್ತದು. ಕರೆಕ್ಟ್ ಕರೆಕ್ಟ್, ಹೌದು. ಅಲ್ಲಿ ಒಳಗಡೆ ಹೋಗಿ ನೋಡ್ಬಿಟ್ರೆ ದೊಡ್ಡದು ಪ್ಯಾಲೇಸ್ ಅದು. ಹಾಂ, ಫುಲ್ ದೊಡ್ಡದೈತಿ. ಲೈಮ್ ಸಿಮೆಂಟ್. ಅವ್ರಿಗೇನು ಚೈನ್ ಲೆಕ್ಕಟ್ಟು ಹಾಕ್ತಿದ್ರೇನ್ರಿ ಆನೆಗಳಿಗೆ? ಹಾಂ, ಚೈನ್ ಲೆಕ್ಕಟ್ಟು ಹಾಕಿದ್ರೆ ಅಂದ್ರೆ ಎಲ್ಲಿ ಇಲ್ಲ ಏನು ಅಂತದೇ ಸ್ಪಾಟ್ ಕಾಣಿಸತ್ತಿಲ್ಲ. ಇಲ್ಲೇ ಹೊರಗಡೆ ಇರ್ತಿದ್ರಲ್ರ, ಹೋಗ್ತಾ ಇರಲಿಲ್ಲ ಅಂತ ಜಾಸ್ತಿ ಆನೆಗಳು. ಅವಕ್ಕೆಲ್ಲ ಚೆನ್ನಾಗಿ ಮಾತು ಕೇಳೋದು. ಹಾಂ ಹಾಂ ಹಾಂ. ಕೆಲವೊಂದು ಕಡೆ ಮಾತ್ರ ಕಟ್ಟಾಕ್ತಿದ್ರು, ಕೆಲವೊಂದು ಕಡೆ ಓಪನ್ ಆಗಿ ರೂಮಲ್ಲಿ ಬಿಟ್ಬಿಡೋದು. ಓಕೆ, ಮೇ ಬಿ 8-9 ಫೀಟ್ ಇರಬೇಕು, ಜಾಸ್ತಿನೇ ಐತಿ. ಸರ್, ಎಷ್ಟು ಫೀಟ್ ಐತ್ರಿ ಇದು? ನಮಗೆ ಫೀಟ್ ಅಷ್ಟು ಅಂಜೋದು ಗೊತ್ತಾಗಲ್ಲ. 9 ಫೀಟ್ ಇರ್ಬೋದು ರೀ ಇದು. ಹಾಂ, 5 ಫೀಟ್. ಒಂದೊಂದು ಕಲ್ಲು 5 ಫೀಟ್ ಅಷ್ಟು ದೊಡ್ಡದೈತಿ. ಇಷ್ಟು 5 ಫೀಟ್ ಅಷ್ಟು ಇರೋದು ಡೋರ್. ಇದು ಆನೆಗೆ ಎಂಟ್ರನ್ಸ್ ಥರ ಇತ್ತು. ಆನೆ ಅವರು ಫಾಲೋವರ್ಸ್ ಅವರೆಲ್ಲ ಆ ಥರದ್ದೊಂದು ಲೈಟಿಂಗ್ ಶೋ ಮಾಡ್ತಾರೆ ಇಲ್ಲಿ ಫುಲ್. ಅದೇನೈತ್ರಿ ಅದು? ಇವು ಸಿಕ್ಕಿರೋ ಸಾಮಾನೆಲ್ಲ ಒಡೆದೋಗಿರೋದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಮ್ಯೂಸಿಯಂ ಥರ ಮಾಡಿಟ್ಟಾರ. ಓಕೆ ಓಕೆ. ಸಿಕ್ಕಿರೋ ನಾಗಪ್ಪ, ಕೈ, ಕಾಲು, ತಲೆ. ಓಕೆ ಓಕೆ. ಅಂದ್ರೆ ಮುಂಚೆ ಅವ್ರು ಏನು ಆನೆಗಳನ್ನು ಕಟ್ಟಕ್ಕೆ ಯೂಸ್ ಮಾಡಿ, ಆನೆಗಳನ್ನು ಇದು ನೋಡ್ಕೊಳ್ಳೋರು ಅಲ್ಲೆಲ್ಲ ಉಳ್ಕೊಳೋದಕ್ಕೆ ಜಾಗ. ಓ, ಅದು ಈ ಕಡೆ ಜಾಗ ಇಲ್ಲ. ಓಕೆ ಓಕೆ ಓಕೆ. ಎಲ್ಲ ಮಾನ್ಯುಮೆಂಟ್ಸ್ ಸೆಕೆಂಡ್ ಫ್ಲೋರ್ ಕ್ಲೋಸೇ ಮಾಡಿರ್ತಾರೆ. ಎಷ್ಟು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇರ್ತದೆ. ಇದಕ್ಕೆ ಮುಂಚೆ ಎಲ್ಲ ಓಪನ್ ಇದ್ದು ರೀ, ಎಲ್ಲರೂ ಹೆಸರು ಬರೀ. ಹಾಂ,
ಈ ಸ್ಕೂಲ್ ಹುಡುಗರು ಆ ಥರ ಎಲ್ಲ ಬಂದ್ಬಿಟ್ರೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ, ಗಲೀಜ್ ಮಾಡ್ಬಿಡ್ತಾರೆ. ಪೆನ್ ಪೆನ್ಸಿಲ್ ಬರೆದು ಹೋಗ್ಬಿಡೋದು. ಹಾಂ, ಅದಕ್ಕೆ ಹೊರಗಡೆಯಿಂದನೇ ನೋಡಬೇಕು, ಹೊರಗಡೆಯಿಂದನೇ. ಈಗ ನಮಗೆ ಎಷ್ಟು ಲಾಸ್ ರೀ, ಮ್ಯಾಲೆ ನೋಡೋಕ್ಕೂ ಆಗಲ್ಲ. ಅವ್ರು ಮುಂಚೆ ಹೆಂಗೆಲ್ಲ ಫ್ಲೋರ್ ಕಟ್ತಿರ್ತಾರಂತೂ ಗೊತ್ತಾಗಲ್ಲ. ಹಾಂ, ನೀಟಾಗಿ ನೋಡ್ಬೋದಾಗಿತ್ತು. ಈಗ ಎಲ್ಲದಕ್ಕೂ ಲಾಕ್ ಗೇಟ್ಗಳು. ಮ್ಯಾಲೆ ಒಂಥರ ಡಿಫ್ರೆಂಟ್ ಇರ್ತಿರ್ಬೇಕು. ನೋಡಿರಿ ಎಲ್ಲ ನೋಡಿದ್ರಿ, ಚಲೋ ನಾವು ಚಿಕ್ಕವರಿದ್ದಾಗೆಲ್ಲ ಮೇಲೆಲ್ಲ ಹತ್ತಿ ಓಡಾಡಿದ್ವಿ. ಹಾಂ, ಯಾವಾಗ ಹುಡುಗರು ಸ್ಕೂಲ್ ರಜೆ ಇತ್ತಂದ್ರೆ ಯಾವಾಗಲೂ ಬರ್ತಾ ಇದ್ವಿ ಇಲ್ಲೆಲ್ಲ. ಇಲ್ಲೂ ಏನೋ ಲಾಕ್ ಮಾಡಿಬಿಟ್ಟಾರಿ ಒಳಗೆ. ಹ್ಞೂ ರೀ, ಲಾಕ್ ಮಾಡಿದ್ದಾರೆ. ಎಲ್ಲ ಎಕ್ಸ್ಕವೇಷನ್ ಮಾಡಿದ್ರೆ ಸಿಕ್ಕಿರ್ತಾವಲ್ಲ ಅವೆಲ್ಲ ಬಿಟ್ಟಿರ್ತಾರೆ ಅಲ್ಲಿ. ಚಿಕ್ಕ ಚಿಕ್ಕದು ಅವು ಕಾಲು ಕೈ ರುಂಡ ಎಲ್ಲ. ಅಂದರೆ ಮ್ಯಾಕ್ಸಿಮಮ್ ಒಳಗಡೆ ಇಟ್ಟಾರೆ, ಇಲ್ಲಿ ಸ್ವಲ್ಪ ಅಷ್ಟೇ ಶೋ ಮಾಡಕ್ಕೆ ಸ್ವಲ್ಪ ಇಟ್ಟಾರೆ. ಹಾಂ, ಅದೇ ಥರ ಒಳಗಡೆ ಎಲ್ಲ ನಿಲ್ಸಿದ್ದಾರೆ. ಓಕೆ ಓಕೆ, ಒಳಗಡೆ ಹೋಗನ್ರಿ. ಹಾಂ, ಇವು ಆರ್ಕಿಟೆಕ್ಚರ್ ಸ್ಟೈಲು ಮಸ್ತ್ ಐತ್ರಿ. ಹ್ಞೂ ರೀ, ಇದು ಚೆನ್ನಾಗೈತೆ ನೋಡಿ, ಆರ್ಚ್ ಮಸ್ತ್ ಐತಿ. ಇದು ಆ್ಯಕ್ಚುಲಿ ನಾನು ನೋಡಿದ್ರು ಇದೇ ಬೆಸ್ಟ್ ಅನ್ಸತೈತಿ. ನಮ್ಮ ಸೈಡು ಅದಾವ್ರಿ, ಬಟ್ ಅಲ್ಲೇನು ರೌಂಡ್ ಐತಲ್ಲ ಜಸ್ಟ್ ಅಂಥದ್ದು ಜಾಸ್ತಿ, ಇಂಥದ್ದು ಜಾಸ್ತಿ ಡಿಸೈನ್ ನೋಡಿಲ್ಲ. ಡಿಫ್ರೆಂಟ್ ಐತಿ, ಡಿಫ್ರೆಂಟ್ ಐತಿ. ಹೆವಿ ದೊಡ್ಡದೈತಿ ಇದು. ಗಾರ್ಡ್ ಹೌಸ್, ಕಾವಲ್ಗಾರರು. ಅವಾಗೇನು ಡೋರ್ ಇರ್ತಿತ್ತೇನ್ರಿ ಇವಾಗ? ಎಲ್ಲ ಓಪನ್ ರೀ. ಇವಾಗಲೇ ಮೆಟ್ಲ್ ಗೇಟ್ ಇದೆಲ್ಲ ಹಾಕಿರೋದು. ಓಹ್, ಅವು ಪ್ರತಿಯೊಂದಕ್ಕೂ ಓಪನೇ. ಹಾಂ, ಅಂದರೆ ಚಳಿ ಗಾಳಿ ಮಳೆ. ಹಾಂ, ಆ ಥರ ಈ ಮಾನ್ಯುಮೆಂಟ್ಗಳು ಇವೆಲ್ಲ ಅಂಗಡಿ, ಶಾಪು, ಮಾರ್ಕೆಟಿಂಗ್ ಇವೆಲ್ಲ ಓಪನೇ. ಓಕೆ ಓಕೆ, ಓ ನೈಸ್. ಈ ಥರ ಅಲ್ಲಿವರೆಗೆ ಈ ಥರ ಇಟ್ಟಿದ್ದಾರಲ್ಲ. ಆ ಡೋರ್ ಅಷ್ಟೇ ಕ್ಲೋಸ್ ಐತ್ರಿ, ಈ ಕಡೆಯಿಂದ ಬರ್ಬೋದಂತ. ಹ್ಞೂ ರೀ, ಇಲ್ಲಿಂದ ನೋಡ್ಕೊಂಡು ಹಿಂಗೆ ಹೋಗೋದು. ಮತ್ತೆ ಬಾಲ್ಡ್ ಮಾಡಿ ಆ ವಾಟ್ರ್ ಹಾಕ್ತಾರೆ. ಈ ಸುಣ್ಣ ಬಂದ್ಬಿಟ್ಟು ಕಲ್ಲು ಸುಣ್ಣ ಹೋಟ್ರೆ 1 kg ರೈಸ್ ಮಾಡ್ಬೋದು. ಹಿಂಗೆಂಡ ಕುದಿಯತ್ತವು. ಫುಲ್ ಹಳೆ ಜನರ ಸ್ಟೈಲ್ ಎಲ್ಲ ಹಂಗಿತ್ತವ. ಎಷ್ಟು ಮಸ್ತ್ ಐತಿ. ಎಲ್ಲ ಅವ್ರದ್ದು ಮ್ಯೂಸಿಯಂ ಒಳಗೆ ಇಟ್ಬಿಟ್ಟಾರ. ಟೀ ಹಾಕೋ ಕಿತ್ಲಿ ಥರ ಇದೆ. ಓಹೋ, ಇದೆಲ್ಲ ಹಳೆ ಕಾಲದಲ್ಲಿ ಈ ಥರ ಕಲರೇ ಜಾಸ್ತಿ, ಬ್ಲೂ ಕಲರ್. ಅವಾಗ ಹಳೆ ಕಾಲಕ್ಕೆ ಅದು ಔಜ ಚಟ್ನಿ ಹಾಕೋದು. ಈ ಮೇನ್ ಬಜಾರ್ ಸ್ಟ್ರೇಟು ಅದು ಲಾಸ್ಟ್ ಎಂಡ್, ಅದು ಬಸವಣ್ಣ ಇದೆ. 1 ಕಿಲೋಮೀಟರ್ ಆಗತ್ತೆ ಅದು. ಅಷ್ಟರವರೆಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಬರೀ ಮಂಟಪಗಳು. ಹೆವಿ ಕಲ್. ಇದು ಅಷ್ಟು ಜಾಗ ಇದ್ರೂ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ನೋಡ್ರಿ. ಈ ಥರ ಸ್ಲೋಪ್ ಮಾಡ್ಕೊಂಡು ಆ ಥರ ಹಿಂಗೆ ಎಳೆದು ಕಟ್ಟೋಕೆ. ಒಂದೇ ಕಲ್ಲ ಫುಲ್ ಸಿಂಗಲ್ ಕಲ್. ಫೋಟೋ ತಗೊಳಕ್ ಚಾನ್ಸ್ ಇರಲ್ಲ ಅಂತ ಅದಕ್ಕೆ. ನಾವು ಮೇನ್ ವಿರೂಪಾಕ್ಷ ಟೆಂಪಲಿಗೆ ಹೊಂಟೀವಿ. ಫುಲ್ ರಶ್ ಐತಿ. ಇಲ್ಲಿ ಮಾರ್ಕೆಟ್ ಏರಿಯಾನು ಐತಿ, ಸೊ ಆರಾಮ್ಸೆ ಮಸ್ತಾಗಿ ಶಾಪಿಂಗು ಮಾಡ್ಬೋದು. ಏಪ್ರಿಲಲ್ಲಿ ಆಗುತ್ತೆ. ಇಲ್ಲಿಂದ ಲಾಸ್ಟ್ವರೆಗೆ ತಗೊಂಡು ಹೋಗ್ತಾರೆ, ತೇರ್ನ ಎಳಿತಾರೆ ಎಲ್ಲರೂ ಸೇರಿ. ಆ ಎಂಡ್ ಅಲ್ಲಿ ಹಂಪಿ ಉತ್ಸವ ಎಲ್ಲ ನಡೆಯೋದು. ದಸರಾ ಫೆಸ್ಟಿವಲ್ ನಡೆಯುತ್ತಲ್ಲ, ಹಂಪಿ ಉತ್ಸವ ನಡೆಯೋದು. ಶಿಫ್ಟ್ ಮಾಡಿಬಿಟ್ರು ಬೇರೆ ಹಂಪಿ ಏರಿಯಾದಲ್ಲೇ. ನ್ಯೂ ಹಂಪಿ ಅಂತ ಒಂದು ಜಾಗ ಕೊಟ್ಟಿದ್ದಾರೆ, ಆ ಕಡೆ ಸೈಡೇ ಕೊಟ್ಟಿದ್ದಾರೆ. ಇದೆಲ್ಲ ಟೆಂಪಲ್ ನೋಡ್ಕೊಂಡ್ ಬರ್ಬೋದ್ರಿ ನಾವು. ಹಾಂ, ಇದು ಎಲ್ಲ ಹೋಟ್ಲು ರೆಸ್ಟೋರೆಂಟ್ ಎಲ್ಲ ಕವರ್ ಮಾಡಿದ್ದಾರೆ. ಇದಕ್ಕೆಲ್ಲ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಇದು ಮಾಡಿ. ವಿರೂಪಾಕ್ಷ ಟೆಂಪಲ್ ಒಳಗಡೆ ಪೂಜೆ ಗೀಜೆ ಎಲ್ಲ ನಡೀತಿರ್ತೈತಿ, ಸೊ ಜನ ಜಾಸ್ತಿ. ಇಲ್ಲಿ ನಾವು ಚಪ್ಪಲು ಬಿಟ್ಟು ಒಳಗಡೆ ಹೋಗ್ಬೇಕು. ಒಂದು ನಕ್ಷೆ ಐತಿ ಫುಲ್ ಹಂಪಿದೆ. ಲಕ್ಷ್ಮಿ ಅಂತೇಳಿ ಮಸ್ತ್ ಐತಿ. ಒಂದೆರಡು ಬಾಳೆಹಣ್ಣು ಕೊಟ್ಬಿಡ. ಅದಕ್ಕೇನಾದ್ರು ದುಡ್ಡು ಕೊಟ್ರೆ ಮಾತ್ರ ಆಶೀರ್ವಾದ ಮಾಡೋದು. ಏನೂ ಇಲ್ಲ, ಲೆನ್ಸ್ ಇಲ್ಲ, ಏನಿಲ್ಲ, ಬರೀ ಒಂದು ಹೋಲ್ ಇದೆ. ಈ ಒಂದು ಚಿಕ್ಕ ಹೋಲ್ದಿಂದ ಟೆಂಪಲ್ ಡೌನ್ ಆಗಿ ಕಾಣಿಸೋದು ನಮಗೆ ಕಾಣಿಸ್ತೈತೆ ನೋಡ್ರಿ. ಅಲ್ಲಿ ವಿರೂಪಾಕ್ಷ ಟೆಂಪಲ್ ಬಾಜು ಇರೋದಿದೆ.
ಫುಲ್ ಮಂಗ್ಯಗಳದಾವ ಇಲ್ಲಿ. ನಿಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ನಂಗೆ ಗೊತ್ತಿಲ್ಲ, ಬಟ್ ನೋಡ್ರಿ ಎಷ್ಟು ತಗೊಂಡು ಮಂಗ್ಯಗಳಿವೆ. ಇವ್ರು ಹೋಮ್ ಸ್ಟೇನವ್ರು ಇಲ್ಲೊಂದು ಹಂಪಿ ಬಗ್ಗೆ ಒಂದು ಬುಕ್ ಇಟ್ಟಾರ. ಸೊ ಅದನ್ನೇ ರೀಡ್ ಮಾಡ್ಕೊತೀನಿ. ನಂಗೆ ಕೊಟ್ಟಿರೋ ರೂಮ್ ಅಂತೂ ಬೆಸ್ಟ್ ಐತಿ, ನಂಗೆ ಭಾಳ ಇಷ್ಟ ಆಯ್ತು. ಇದು ಫುಲ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಫುಲ್ ಹೋಮಿ ಫೀಲ್ ಐತಿ. ಒಬ್ಬರೇ ಇರೋಕ್ಕೂ ಏನೂ ಹೆದರಿಕೆ ಇಲ್ಲ. ಸೊ ನನಗೂ ಏನೂ ಹೆದರಿಕೆ ಇಲ್ಲ. ಎಲ್ಲನೂ ಕೈಲೇ ಏನೇನು ಮಾಡಿರ್ತಾರಲ್ಲ ಎಲ್ಲ ಬರೀ ಕೈಲೇ ಮಾಡಿದ ಥಿಂಗ್ಸ್ ಅದಾವೆ ಈ ರೂಮ್ ಒಳಗೆ. ನೆಕ್ಸ್ಟ್ ಶಾರ್ಟ್ಸ್ ಇರ್ತೈತಿ, ನೀವು ಚೆಕ್ ಮಾಡಿರಿ ಯಾವ ಥರ ಆಯ್ತಂತ. ಗುಡ್ ಮಾರ್ನಿಂಗ್ ಕ್ಯೂರೀಸ್. ನಾನು ಇವಾಗ ನಮ್ಮದು ಹೋಮ್ ಸ್ಟೇದಾಗಿದ್ದೀನಿ. ಇಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡ್ಲಿಕ್ಕೆ ನನಗೆ ಜಾಸ್ತಿ ಐಟಮ್ಸ್ ಇಲ್ಲ. ನಾನು ಭಾಳ ಕಡಿಮೆ ಸಾಮಾನು ತೊಗೊಂಡಿದ್ದೀನಿ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಲಿಕ್ಕತ್ತೀನಿ. ನಿನ್ನೆ ಆ್ಯಕ್ಚುಲಿ ಫಸ್ಟ್ ಡೇ ಮಸ್ತ್ ಇತ್ತು. ಹಂಪಿ ಒಳಗೆ ಮಸ್ತ್ ಸ್ಪಾಟ್ ನೋಡಿದ್ವಿ. ಸೊ ಈಗ ಅಂಜನಾದ್ರಿ ಬೆಟ್ಟ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಫುಲ್ ಫೇಮಸ್ ಐತಿ. ಆ ಬೆಟ್ಟಕ್ಕೆ ಹೋಗ್ಬೇಕಂತ ಅನ್ಕೊಂಡಿನಿ. ಹೋಗೋಣಂತ. ಸೊ ರೆಡಿ ಆಗ್ಲಿದ್ದೀನಿ. ಲೆಟ್ಸ್ ಗೋ. ನಮ್ದು ಹೋಮ್ ಸ್ಟೇ ಇರೋದು ಆನೆಗುಂದಿ ಅನ್ನೋ ಊರೊಳಗಡೆ, ಹಂಪಿಯಿಂದ ಒಂದು 10 ಕಿಲೋಮೀಟರ್ಸ್ ದೂರನಾಗ ಐತಿ. ಈ ಹೋಮ್ ಸ್ಟೇ ಏನು ಐತಲ್ಲ ಅದ್ರದ್ದು ಒಂದು ಸ್ವಲ್ಪ ಲೈಕ್ ಒಂದು 200 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಮೇನ್ ನಮ್ದು ಕೃಷ್ಣದೇವರಾಯ ಯಾರು ಇದ್ರಲ್ಲ ರಾಜರು, ಅವ್ರದ್ದು ಮನೆ ಐತಿ. ಲೈಕ್ ಅವ್ರ ಮನೆ ಆ್ಯಕ್ಚುಲಿ ಲೈಕ್ ಅರಮನೆ ಇತ್ತು. ಅದನ್ನು ಫುಲ್ ಅವರು ಇವರು ಬ್ರಿಟಿಷರು ಮತ್ತು ಬೇರೆ ರಾಜರು ಎಲ್ಲರೂ ಏನು ಮಾಡಿದ್ರೆ ಡೆಮಾಲಿಷ್ ಮಾಡಿಬಿಟ್ಟಿದ್ರು. ಸೊ ಅದೇನು ಉಳ್ಕೊಂಡಿತ್ತಲ್ಲ ಆ ಸ್ಪಾಟ್ನಾಗೆ ಅವ್ರಿತ್ತಲ್ಲ ಸ್ವಲ್ಪ ರಿನೋವೇಟ್ ಮಾಡಿಸ್ಕೊಂಡು, ಇಲ್ಲ ಅಂದ್ರೆ ಅದನ್ನೇ ರಿಪೇರಿ ಮಾಡ್ಕೊಂಡು ಒಂದು ಚಂದ ಮನೆ ಕಟ್ಟಿಸ್ಕೊಂಡ ಆಲ್ರೆಡಿ. ಸೊ ಅವ್ರದ್ದೇನು ಪೀಳಿಗೆ ಐತಲ್ಲ ಆಲ್ರೆಡಿ ಇಲ್ಲಿ ಎಕ್ಸಿಸ್ಟ್ ಐತಿ. ಸೊ ನನಗೆ ಆ ಮನೆ ಹೊರಗಿಂದ ನೋಡೋಕೆ ಸಿಗ್ತೈತಿ. ಒಳಗಡೆ ಯಾರಿಗೂ ಟೂರಿಸ್ಟಿಗೂ ಬಿಡೋಂಗಿಲ್ಲ ಅಂತ, ಯಾರಿಗೂ ಗೌರ್ಮೆಂಟ್ ಎಂಪ್ಲಾಯೀಸಿಗೂ ಬಿಡೋಂಗಿಲ್ಲ ಅಂತ, ಯಾರಿಗೂ ಬಿಡೋಲ್ಲ ಅಂತ. ಸೊ ಏನಾದರೂ ಪೂಜೆ ಲೈಕ್ ದಸರಾ ಹಿಂಗೇನಾದರೂ ಬಂದಾಗ ಅವ್ರೇನು ಮಾಡ್ತಾರೆ, ರಥ ಎಲ್ಲ ತೊಗೊಂಡು ಹೋಗ್ತಿರ್ತಾರೆ. ಅವಾಗ ಐತಲ್ಲ ಅದನ್ನು ಮನೆ ಒಳಗಡೆ ರಾಜ್ಯದ ಏನೇನು ಯೂಸ್ ಮಾಡ್ತಿದ್ರಲ್ಲ ಅದೆಲ್ಲನೂ ಆ ಮನೆ ಒಳಗಡೆ ಐತಿ. ಸೊ ಅದನ್ನು ತೊಗೊಂಬಂದು ಲೈಕ್ ಅದ್ರ ರಥ ಏನೈತಲ್ಲ ಆ ಪೂಜೆ ಅವ್ರ ಕೈಯಿಂದ ಸ್ಟಾರ್ಟ್ ಆದಾಗೇ ಅದು ರಥ ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರಂತ, ಪೂಜೆ ಸ್ಟಾರ್ಟ್ ಮಾಡ್ತಾರಂತ. ಇಲ್ಲ ಅಂತಂದ್ರೆ ಅದು ನಡೆಯಲ್ಲ. ಇವತ್ತಿನಿಗೂ ಶ್ರೀಕೃಷ್ಣ ದೇವರಾಯ ಏನಿದ್ರಲ್ಲ ಅವ್ರದ್ದೇನೇನು ಮನೆ ಐತಿ, ಅವ್ರ ಮಕ್ಕಳಿದ್ದಾರೆ, ಆಮೇಲೆ ಅವ್ರು ಏನೇನು ಯೂಸ್ ಮಾಡ್ತಿದ್ದಾರೆ ಥಿಂಗ್ಸ್ ಎಲ್ಲನೂ ಅವ್ರ ಮನೆ ಒಳಗೆ ಐತಿ. ಬಟ್ ಅಲ್ಲಿ ನಮ್ಮಂಥ ಪಬ್ಲಿಕ್ಕಿಗೆ ಅಲೌ ಮಾಡಿಸ್ಕೊಡಂಗಿಲ್ಲ. ಆಮೇಲೆ ಒಳಗಡೆ ಏನೆಲ್ಲ ಐತಂತ ಅನ್ನೋದು ಯಾರಿಗೂ ರಿವೀಲ್ ಮಾಡಿಲ್ಲ, ಅವರು ಮಾಡೋದೂ ಇಲ್ಲ. ಆ್ಯಂಡ್ ಎಸ್ ಅವ್ರ ಮನೆ ಫುಲ್ ಬೇಲಿಲೇ ಹಾಕ್ಬಿಟ್ಟಾರೆ, ತಂತಿ ಎಲ್ಲ ಅದಾವೆ. ಯಾರಾದರೂ ಅಟ್ಯಾಕ್ ಮಾಡಿದ್ರೂ ಆಗೋದಿಲ್ಲ, ಯಾಕಂತಂದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ಬಿಡ್ತೈತಿ. ನಾನು ನಿಮ್ಗೆ ಆ ಮನೆ ತೋರಿಸ್ತೀನಂತ. ಇಲ್ಲೇ ನಿಯರ್ ಬೈ ಐತಿ. ನಾವು ಏನು ಸ್ಟೇ ಮಾಡಾಕತ್ತೀವಲ್ಲ ಇಲ್ಲಿಂದ ಒಂದು 200 ಮೀಟರ್ನಾಗೆ ಐತಿ, ಜಾಸ್ತಿನೂ ದೂರ ಇಲ್ಲ. ಈ ಬ್ಯೂಟಿಫುಲ್ ಹೋಮ್ ಸ್ಟೇದ ನಾನು ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಂತ, ನೀವೆಲ್ಲ ಚೆಕ್ಔಟ್ ಮಾಡಿರಿ. ನೀವು ಬಂದರೆ ಡೆಫಿನೆಟ್ಲಿ ಆ ಆನೆಗುಂದಿ ಬ್ಯೂಟಿಫುಲ್ ವಿಲೇಜ್ ಒಳಗಡೆ ಆ ರಾಜರದೇನು ಮನೆ ಐತಲ್ಲ ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ನಾವು ನಮ್ಮದು ಹೋಮ್ ಸ್ಟೇ ಮೇಲ್ಗಡೆ ಹೊಂಟೀವಿ. ಆ್ಯಕ್ಚುಲಿ 2 ಹೋಮ್ ಸ್ಟೇಸ್ ನಾನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇದು ಸೆಕೆಂಡ್ ಒನ್ ರೋಗ. ಇದು ಮಸ್ತ್ ಐತೆ, ನನಗೆ ಇದು ಭಾಳ ಇಷ್ಟ ಆಯಿತು. ಫುಲ್ ವೈಟ್ ಗೋವಾ ವೈಸ್, ಪಾಂಡಿಚೇರಿ ವೈಸ್ ಎಲ್ಲ ಡಿಫ್ರೆಂಟ್ ಐತಿ. ಇಲ್ಲಿಂದ ರಾಜರ ಮನೆ ಸ್ವಲ್ಪ ಇಲ್ಲಿಂದ ಅಷ್ಟು ಕಾಣಿಸಲ್ಲ, ಬಟ್ ಐತಿ, ಇಲ್ಲೇ ಐತಿ. ರಾಜರು ಯಾರೂ ನಂಗೆ ಹೊರಗಡೆ ಕಾಣಿಸಿಲ್ಲ. ಅಂದರೆ ಅವ್ರ ಮಕ್ಕಳು ಅವ್ರು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ. ಹಂಪಿಯ ಆನೆಗುಂದಿ ಅನ್ನೋ ಒಂದು ಹಳ್ಳಿ ಒಳಗಡೆ ಇವ್ರದ್ದು ಮೇನ್ ಇರೋದೇ ಆನೆಗುಂದಿ. ಇಲ್ಲಿ ಇವಾಗಲೂ ಆಲ್ಮೋಸ್ಟ್ ಹಳಿ ಮನೆಗಳೇ ಅದಾವೆ.